ಮಲೆನಾಡು ಕರಾವಳಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಭೋರ್ಗರಿತಾ ಇರುವ ನದಿಗಳು ಊರೂರಿಗೂ ನುಗ್ಗಿ ನೂರಾರು ಅವಾಂತರ ಸೃಷ್ಟಿಸಿವೆ. ಆದರೆ ಆ ಜಿಲ್ಲೆಯ ರೈತರು ಮಾತ್ರ ಹುಯ್ಯೋ ಹುಯ್ಯೋ ಮಳೆರಾಯ ಅಂತಿದ್ದಾರೆ. ಮಳೆ ಇಲ್ಲದೆ ಬರಿದಾಗಿರೋ ಕೆರೆಯ ಒಡಲು ರೈತರ ಆತಂಕಕ್ಕೆ ಕಾರಣವಾಗಿದೆ. ಉಡುಪಿ ನೀರಲ್ಲೇ ತೇಲುತ್ತಿದೆ. ಕಾರವಾರ ಜಲರಾಶಿಯಲ್ಲೇ ಮುಳುಗಿದೆ. ಮಂಗಳೂರು, ಚಿಕ್ಕಮಗಳೂರು ಅಂತ ಕರಾವಳಿ ಮಲೆನಾಡಿನ ಜಿಲ್ಲೆಗಳಲ್ಲಿ ಕಾಣ್ತಿರೋದು ಬರೀ ನೀರು ನೀರು. ನದಿಗಳು ಉಕ್ಕಿ ಹರಿಯುತ್ತಿದೆ. ಕೆರೆ ಕಟ್ಟೆಗಳು ತುಂಬಿ ಬೋರ್ಗರೆಯುತ್ತಿವೆ. ಆದ್ರೆ ಕಲ್ಯಾಣ ಕರ್ನಾಟಕದ ಕೆರೆಗಳು ನೀರಿಲ್ಲದೆ ಹೇಗೆ ಸೊರಗಿ ನಿಂತಿವೆ ನೋಡಿ. ಮಳೆಗಾಲ ಆರಂಭವಾದರೂ ಹನಿ ನೀರು ಬರಲಿಲ್ಲ. ನೀರಿಲ್ಲದೆ ಭಣಗುಡುತ್ತಿವೆ ಕೊಪ್ಪಳದ ಕೆರೆಗಳು. ಕಳೆದ ವರ್ಷ ಕರುನಾಡಿನ ಮೇಲೆ ಮುನಿಸಿಕೊಂಡಿದ್ದ ಮಳೆರಾಯ ಬರ ತಂದಿಟ್ಟಿದ್ದ. ಆದರೆ ಈ ಬಾರಿ ಜೂನ್ ಆರಂಭವಾಗ್ತಿದ್ದಂತೆ ಉತ್ತಮ ಮಳೆಯಾಗ್ತಿದೆ. ಅದರಲ್ಲೂ ತುಂಗಾ, ಭದ್ರಾ, ಕಾವೇರಿ, ಕೃಷ್ಣ ಅಂತ ನಾಡಿನ ಜೀವ ನದಿಗಳೆಲ್ಲ ತುಂಬಿ ಹರಿಯುತ್ತಿವೆ. ವಿಪರ್ಯಾಸ ಅಂದ್ರೆ ಇಂಥ ಮಳೆ ನಡುವೆಯೂ ಕೊಪ್ಪಳ ಜಿಲ್ಲೆಯ 10 ಕೆರೆ ಕಟ್ಟೆಗಳು ನೀರಿಲ್ಲದೆ ಬಣಗುಡುತ್ತಿವೆ. ಆಗೊಮ್ಮೆ ಈಗೊಮ್ಮೆ ತುಂತುರು ಮಳೆಯಾಗೋದು ಬಿಟ್ರೆ ದೊಡ್ಡ ಮಳೆಯಾಗ್ತಿಲ್ಲ. ಹೀಗಾಗಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕೋಮಲಪುರ, ಕನಕಗಿರಿ ತಾಲೂಕಿನ ದಾಸನಾಳ, ರಾಂಪುರ ಸೇರಿದಂತೆ ಜಿಲ್ಲೆಯ 10 ಕೆರೆಗಳು ನೀರಿಲ್ಲದೆ ಖಾಲಿಯಾಗಿವೆ. ಇನ್ನು ಸಂಪೂರ್ಣದ ಮಳೆ ಆಗ್ತಿಲ್ಲ. ಹೋದ ಸತನೂ ಬರಗಾಲ ಬಿತ್ತು, ಈ ಸತ ಬರಗಾಲ ಬಿತ್ತು. ಲಾಸ್ಟ್ ಟೈಮ್ ಬೇಸಿಗೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿತ್ತು. ಅದೇ ಉದ್ದೇಶದಿಂದ ಇಟ್ಕೊಂಡು ಸರ್ಕಾರ ಒಂದು ಯೋಜನೆ ಮಾಡಬೇಕು, ಒಂದು ಶಾಶ್ವತ ಕುಡಿಯೋ ನೀರು ಯೋಜನೆ ಮಾಡಬೇಕು. ಈ ಬೇಸಿಗೆಯಲ್ಲಿ ನಮ್ಮಲ್ಲಿ ಸರಿಯಾಗಿ ಕುಡಿಯೋಕ್ಕೆ ನೀರು ಇಲ್ಲ. ದನ ಕರುಗಳಾಯಿತು, ಯಾವುದಾಯ್ತು, ಇವತ್ತಿನವರೆಗೂ ಇನ್ನೂ ಒಂದೊಂದು ಕೆರೆಗಳು ತುಂಬೇ ಇಲ್ಲ ಅಂತ ಪರಿಸ್ಥಿತಿ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಜೂನ್ನಲ್ಲಿ ಕೆಲ ದಿನ ಉತ್ತಮ ಮಳೆಯಾಗಿತ್ತು. ಆದರೆ ಜೂನ್ 15ರ ನಂತರ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗ್ತಿಲ್ಲ. ಈಗಾಗಲೇ ಬಿತ್ತನೆ ಮಾಡಿರೋ ರೈತರು ಕಂಗಾಲಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ಕೆರೆಗಳಿವೆ. ಆದರೆ ಬಹುತೇಕ ಕೆರೆಗಳು ಖಾಲಿಯಾಗಿವೆ. ವಿಷಯ ಅಂದ್ರೆ ಪಕ್ಕದಲ್ಲೇ ತುಂಗಭದ್ರಾ ಡ್ಯಾಮ್ ಇದ್ದು ಮಲೆನಾಡಿನಲ್ಲಿ ಮಳೆಗೆ ಇನ್ನೇನು ಭರ್ತಿಯಾಗೋ ಹಂತ ತಲುಪಿದೆ. ಭರ್ತಿಯಾಗ್ತಿದ್ದಂತೆ ಆಂಧ್ರಕ್ಕೆ ನೀರು ಹರಿದು ಹೋಗಲಿದೆ. ಆದರೆ ಸರ್ಕಾರ ಕೆರೆ ತುಂಬಿಸೋ ಯೋಜನೆಗಳನ್ನ ಮಾಡ್ತಿಲ್ಲ. ಮಾಡಿರೋ ಕೆಲ ಯೋಜನೆಗಳು ಹಳ್ಳ ಹಿಡಿದಿವೆ. ಇಲ್ಲಿರ್ತಕ್ಕಂಥ ಬಹುತೇಕ ಕೆರೆಗಳು ಖಾಲಿಯಾಗ್ಯಾವೆ. ಯಾಕಂದರೆ ಈ ಹಿಂದೆನೂ ಕೂಡ ಈ ಕೆರೆ ತುಂಬಿಸುವ ಯೋಜನೆಯನ್ನು ಸಂಪೂರ್ಣವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ವಿಫಲವಾಗಿದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ನಮ್ಮ ಕೊಪ್ಪಳ ಭಾಗದಲ್ಲಿ, ನಮ್ಮ ಟೋಟಲಿ ಜಿಲ್ಲೆಯಲ್ಲಿ ಕೆರೆ ತುಂಬಿಸುವ ಯೋಜನೆ ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ. ಒಂದು ಕಡೆ ಮಳೆಯಿಂದ ಅವಾಂತರ, ಇನ್ನೊಂದು ಕಡೆ ಮಳೆ ಇಲ್ಲದೆ ಆತಂಕ. ಸರ್ಕಾರ ಇನ್ನಾದ್ರೂ ಕೆರೆ ತುಂಬಿಸೋ ಯೋಜನೆಗಳತ್ತ ಗಮನ ಹರಿಸಬೇಕಿದೆ. ಸಂಜಯ್, ಟಿವಿ9 ಕೊಪ್ಪಳ.